ಬಿಡಿಎನಲ್ಲಿ ಮುಂದುವರಿಕೆಗೆ ಆರ್ಥಿಕ ಸದಸ್ಯರ ತೀವ್ರ ಲಾಬಿ ನಡೀತಾ ಇದೆ. ಆರ್ಥಿಕ ಸದಸ್ಯರಿಗೆ ಬಿಡಿಎ ಹುದ್ದೆ ಮೇಲೆ ಭಾರಿ ವ್ಯಾಮೋಹನ. ಹಾಗಾದ್ರೆ ಬಿಡಿಎನಲ್ಲಿ ಮುಂದುವರಿಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಲಾಬಿಗಳನ್ನು ಮಾಡ್ತಾ ಇದ್ದಾರೆ. ಆರ್ಥಿಕ ಸದಸ್ಯರಿಗೆ ಬಿಡಿಎ ಹುದ್ದೆ ಮೇಲೆ ಭಾರಿ ವ್ಯಾಮೋಹ. 2 ವರ್ಷ ಬಿಡಿಎಯಿಂದ ವರ್ಗಾವಣೆ ಮಾಡದಂತೆ ಆರ್ಥಿಕ ಸದಸ್ಯರ ಒತ್ತಡ. ನಿವೃತ್ತಿಯಾಗುವವರೆಗೂ ಬಿಡಿಎ ಆರ್ಥಿಕ ಸದಸ್ಯರಾಗಿ ಮುಂದುವರಿಕೆಗೆ ಪ್ರಭಾವ. ಡಿಸಿಎಂ ಡಿಕೆ ಶಿವಕುಮಾರ್ ಮೂಲಕ ಬಿಡಿಎ ಆರ್ಥಿಕ ಸದಸ್ಯ ಲೋಕೇಶ್ ಶಿಫಾರಸು. 3 ವರ್ಷದಿಂದ ಬಿಡಿಎನಲ್ಲಿ ಠಿಕಾಣಿ ಹೂಡಿರುವಂತಹ ಆರ್ಥಿಕ ಸದಸ್ಯ ಡಾಕ್ಟರ್ ಎ ಲೋಕೇಶ್ ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಲೆಟರ್. ಲೋಕೇಶರನ್ನ ಬಿಡಿಎ ಆರ್ಥಿಕ ಸದಸ್ಯ ಹುದ್ದೆಯಲ್ಲೇ ಮುಂದುವರಿಸಿ ಎಂದು ಪತ್ರ. ಲೋಕೇಶ್ 3 ವರ್ಷ ಅದೇ ಜಾಗದಲ್ಲಿದ್ದ ಕಾರಣ ವರ್ಗಕ್ಕೆ ನಡೆದಿತ್ತು ತಯಾರಿ. ಈ ಹೊತ್ತಿನಲ್ಲಿ ಬಿಡಿಎನಲ್ಲಿ ಮುಂದುವರಿಸಿ ಎಂದು ಡಿಸಿಎಂ ಡಿಕೆ ಮೂಲಕ ಒತ್ತಡವನ್ನು ಹೇರಲಾಗಿದೆ ಎಂದು ಹೇಳಲಾಗ್ತಿದೆ. ಮೂಲತಃ ರಾಜ್ಯ ಲೆಕ್ಕಪತ್ರ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಅಧಿಕಾರಿ ಲೋಕೇಶ್ ಎರವಲು ಸೇವೆ ಆಧಾರದ ಮೇಲೆ 3 ವರ್ಷದ ಹಿಂದೆ ಬಿಡಿಎಗೆ ಆರ್ಥಿಕ ಸದಸ್ಯರಾಗಿ ನೇಮಕ ಆಗಿದೆ. ಆದರೆ ಅವಧಿ ಮುಗಿದಿದ್ರೂ ಕೂಡ ಮತ್ತೆ ಬಿಡಿಎನಲ್ಲಿ ಮುಂದುವರಿಯಲು ತೀವ್ರ ಕಸರತ್ತನ್ನು ಮಾಡ್ತಿದ್ದಾರಂತೆ. ಇನ್ನು 2 ವರ್ಷದಲ್ಲೇ ನಿವೃತ್ತಿ ಆಗಲಿರುವಂತಹ ಡಾಕ್ಟರ್ ಎ ಲೋಕೇಶ್ 108 ಅನುಮಾನ ಹುಟ್ಟು ಹಾಕಿದ ಬಿಡಿಎ ಆರ್ಥಿಕ ಸದಸ್ಯರ ನಡೆ. ಬಿಡಿಎನಲ್ಲಿ ಮುಂದುವರಿಕೆಗೆ ಆರ್ಥಿಕ ಸದಸ್ಯರ ತೀವ್ರ ಲಾಬಿ. ಇಲ್ಲೇ ಮುಂದುವರಿಬೇಕು, ಇಲ್ಲೇ ಜಾಂಡ ಊರಬೇಕು ಅನ್ನೋ ಕಾರಣ ಗೊತ್ತಿಲ್ಲ. ಸೊ ಬಿಡಿಎನಲ್ಲಿ ಮುಂದುವರಿಕೆಗೆ ಆರ್ಥಿಕ ಸದಸ್ಯರ ಲಾಬಿ ಎಂದು ಹೇಳಲಾಗ್ತಾ ಇದೆ. ಆರ್ಥಿಕ ಸದಸ್ಯರಿಗೆ ಬಿಡಿಎ ಹುದ್ದೆ ಮೇಲೆ ಭಾರಿ ವ್ಯಾಮೋಹ ಇದ್ದಂಗೆ ಕಾಣ್ತಾ ಇದೆ. ಸೊ ಈ ವ್ಯಾಮೋಹವನ್ನು ತಡೆಯೋದಕ್ಕೂ ಕೂಡ ಕ್ರಮಗಳಾಗಬೇಕು. ಕ್ರಮಗಳಾಗದೇ ಇದ್ದರೆ ಆಯಕಟ್ಟಿನ ಸ್ಥಳದಲ್ಲಿ ಕೂತು ತಮಗೆ ಇಷ್ಟ ಬಂದ ಹಾಗೆ ಸ್ವಾರ್ಥ ಹಿತಾಸಕ್ತಿಗಳನ್ನು ಈಡೇರಿಸುವ ಸಾಧ್ಯತೆಗಳಿದ್ದಾವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.